ಹಾಯ್ ಗಾಯ್ಸ್, ನಾನು ಈಗ ಆಫೀಸಿಂದ ಬಂದೀನಿ. ಬಾಕೆಟ್ ಬೇಸರ ಆಗೈತಿ. ಆದ್ರೆ ನಮ್ಮ ಮನೆಯವರು ಹಲ್ವಾ ಮಾಡಿ ಅಂತ ಅನ್ನಕತ್ತಾರ. ಹಲ್ವಾ ಎದ್ರದ್ದು ಅಂತ ಅಂತಾರೆ, ನನಗೇನು ಗೊತ್ತಿಲ್ಲ. ಅದು ಗ್ರೀನ್ ಕಲರ್ದು ಲಾಂಗ್ ಕುಂಬಳಕಾಯಿ ಇರ್ತದಲ್ಲ, ಲೌಕಿ ಅಂತಾರಲ್ಲ, ಅದು ಅದರದ್ದು ಹಲ್ವಾ. ಇವರಿಗೆ ನಾವು ಒಂದ್ಸತಿ ಯಾವಾಗೂ ಮಾಡಿದ್ದೆ, ಉಳಿದಿತ್ತಂತ ನಾನು ಒಂದ್ಸತಿ ಅದು ಮಾಡಿದ್ದೆ ಹಲ್ವಾ. ಈಗ ಅದು ಮಾಡಂತ ಹಿಂದೆ ಕೂತಾರ. ಗ್ರೇಟ್ ಮಾಡಿಕೊಟ್ರೆ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಏನು ಮಾಡೋಂಗಿಲ್ಲ. ನಿಮ್ಮ ಕನ್ನಡ ಒಳಗೆ ಏನಂತ ನಿಮ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಸೆಕ್ಷನ್ನಾಗ ನನಗೆ ಹೇಳ್ರಿ ಏನಂತಾರ. ಎಷ್ಟು ದೊಡ್ಡ ತಗೊಂಡು ಬಂತೀವಿ. ಹಲ್ವಾಗಿಲ್ವಾ ಏನಾರೇ ಬೇಕಂತ ಹೇಳಿದ್ರೆ ಯಾರು ಹೇಳಿರ್ತಾರೆ ಅವರಿಗೆ ಗ್ರೇಟ್ ಮಾಡಕ್ಕೆ ಕೊಡುತ್ತೆ ಬರ್ರಿ. ಅಂದ್ರೆ ನಿಮ್ದು ಟೈಮ್ ಭಾಳ ಸೇವ್ ಆಗ್ತೈತಿ. ಯಾಕಂದ್ರೆ ನಾನು ಭಾಳ ಕೆಲಸ ಅದಾವ. ಇದು ಗ್ರೇಟ್ ಮಾಡ್ಕೋತ ಕೂತ್ರೆ ನನಗೆ ಅಷ್ಟು ಟೈಮ್ ಸಾಲಂಗಿಲ್ಲ ಬೇರೆ ಏನೂ ಮಾಡೋಕೆ. ಅದಕ್ಕೆ ಇವರಿಗೆ ಕೊಡ್ತೀನಿ. ನೋಡೋಣ ಈಗ ಅದ ಕೂತು ಗ್ರೇಟ್ ಮಾಡ್ಬೇಕಾ. ಗ್ರೇಟ್ ಮಾಡೋಕಿನ ಮೊದಲ ಅದು ಚಾಪಿಂಗ್ ಬೋರ್ಡ್ ತರ್ತೀನಿ ನಿಂದರ. ಅಷ್ಟಾರು ವೇಸ್ಟ್ ಮಾಡ್ತಾರ. ಅಷ್ಟು ವೇಸ್ಟ್ ಮಾಡಿ ಅಪ್ಪಿ ಇಷ್ಟೆಲ್ಲ ವೇಸ್ಟ್ ಮಾಡಬೇಡ ನಿಂದರ. ಹಂಗಲ್ಲ ಏನಪ್ಪ, ಹಂಗಲ್ಲ ನಿಂದರ. ಇದು ಐತಿಲ್ಲ ಹಿಂಗೆ ಇಷ್ಟೇ ಕಟ್ ಮಾಡಿದ್ದು. ಇಷ್ಟು ಹಿಂಗೆ ಕಟ್ ಮಾಡು. ಫಸ್ಟ್ ಇಷ್ಟು ಫುಲ್ ತಿನ್ನ, ಇಷ್ಟೇ ಕಟ್ ಮಾಡು. ಹಾಂ, ಓಕೆ. ಅದು ಕಟ್ಟ ಮಾಡಕ್ಕೆ ಹೋಗಬೇಡ, ನಿಂದ್ರ 1 ಮಿನಿಟ್. ಆಮೇಲೆ ಇದ್ರಲ್ಲ ಫಸ್ಟ್ ಹಿಂಗೆ ಇದ್ರ ತೆಗಿ, ತೆಗಿ. ಇವ್ರಿಗೆ ಏನಾರೇ ಒಂದು ಕೆಲಸ ಹೇಳಿದ್ರೆ ಅದು 10 ಏನೇನು ಮಾಡ್ಬೇಕಾ ಎಲ್ಲ A to Z ನಾನು ಹೇಳ್ಕೊತ ಕುಂಡಿರ್ಬೇಕಾಗ್ತೈತಿ. ತೆಳಗೆ ಕಟ್ ಮಾಡು. ಬೀಜ ತೆಗಿಲಾರ್ದೆ ಗ್ರೇಟ್ ಮಾಡಕತ್ತಿದ್ರು. ಈಗ ಕೇಳೋಣ, ಈಗ ಬೀಜ ತೆಗೆದು ಗ್ರೇಟ್ ಮಾಡಕತ್ತಾರ. ಆಮೇಲೆ ಅಂದಂಗೆ ನಮ್ಮ ಲಾಕಿ ಇಷ್ಟು ದೊಡ್ಡದೈತಿ. ದಮ್ ಲಗಾಕೆ ಹಾಯ್ಶ. ಈಗ ಇಷ್ಟೆಲ್ಲ ಆಗೈತಿ ಗ್ರೇಟ್ ಮಾಡೋದು. ಇನ್ನೂ ಒಂದು ಸ್ವಲ್ಪ ಉಳ್ದೈತಿ. ಆಮೇಲೆ ಅದು ಸ್ವಲ್ಪ ಐತಿ. ಹೆಂಗೆ ಅನ್ಸಾಕತ್ತೈತಿ ನಿಮಗೆ ವರ್ಕೌಟ್ ಮಾಡಿ? ವರ್ಕೌಟ್ ಮಾಡಿ ಚಲೋ ಮಾಡಲಿಲ್ಲ ಅಂದ್ರೆ ಕುದಿತೀನಿ ಬೆನ್ನ. ಹಂಗೇನಿಲ್ಲ, ಆ್ಯಕ್ಚುಲಿ ಅದು ಸ್ವಲ್ಪ ಚಲೋನೇ ಆಗ್ತೈತೆ ಅಂತ ನಂದು ಎಕ್ಸ್ಪೆಕ್ಟೇಷನ್ ಐತಿ. 4 ಚಮಚ ಸಕ್ಕರೆ ಹಾಕಿ, ಸಕ್ಕರೆ ಟೇಸ್ಟ್ ಬರ್ತೈತಿ. ಚಲೋ ಹಾಕೇನು ಉಪ್ಪು ಖಾರ ಒಗ್ಗರಣೆ ಏನೇನು ಹಾಕಿದ್ದೀನಿ. ಇಲ್ಲ, ಡ್ರೈ ಫ್ರೂಟ್ಸ್ ಅದು ಹಾಕ್ತೀನಿ. ಡ್ರೈ ಫ್ರೂಟ್ಸ್ ಕೊಂಡ್ಕೊಂಡು ತಂದು 4 ಚಮಚ ಸಕ್ಕರೆ ಹಾಕಿ ಫ್ರೈ ಮಾಡೋದಕ್ಕೆ ಅಷ್ಟು ಟೇಸ್ಟ್ ಅನ್ನೋದು. ನಮ್ಗೆ ಖಾಲಿ ಮಾಡಿ ಮುಗಿಸ್ಬಿಡು ಅಂದಂಗೆ ನಾ ಆಗಲೇ ನಿಮ್ಗೆ ಇದು ಡ್ರೈ ಫ್ರೂಟ್ಸಿಂದ ಅದು ರೋಲ್ ತೋರ್ಸಾಕತ್ತಿದ್ದೆ. ಅದು ಝೂಮ್ ಆಗಾಕತ್ತಿದ್ದಿಲ್ಲ. ಈಗ ತೋರಿಸ್ತೀನಿ. ಈ ಥರ ಐತೆ. ಇದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ವಲ್ಪ ಕ್ಲಿಯರ್ ಮಾಡೋಣ. ಈ ಥರ ಐತಿ. ಇದು ಹಿಂಗೆ ಫುಲ್ ಹಿಂಗೆ ಪ್ರೀಮಿಯಮ್ ಗತೆ ಅನ್ನಿಸ್ಲಿಕ್ಕತ್ತದಲ್ಲ. ಹಿಂಗೆ ಫುಲ್ ಪ್ರೀಮಿಯಮ್ ಅವು ಇದು ಕಾಂತಿ ಸ್ವೀಟ್ಸ್ ಒಳಗಿಂದ ಯಾವ್ದಾರು ಹಿಂಗೆ ಬ್ರೌನಿ ಸ್ವೀಟ್ಸ್ ಇರ್ತಾವಲ್ಲ, ಆ ಥರ ಅನ್ನಿಸ್ಲಿಕ್ಕತ್ತದಲ್ಲ. ಫುಲ್ ಹಿಂಗೆ ಪ್ರೀಮಿಯಮ್ ಹಿಂಗೆ ಫುಲ್ ಇದು ಎಲ್ಲ ಫುಲ್ ಬಯೋಟಿನ್ ಹಾರ್ಮೋನ್ಸ್ ಸಂಬಂಧ ಎಲ್ಲನೂ ಚಲೋ ಐತಿ. ಆಮೇಲೆ ಹಿಂಗೆ ಫುಲ್ ಫಜ್ಜಿನೂ ಆಗ್ಯಾವ. ಚಲೋ ಆಗೈತಿ. 1-3 ತೋರಿಸ್ತೀನಿ. ಹಿಂಗಾಗ್ಯಾವ. ನಿಮ್ಗೆ ಅದು ಬರ್ಫಿದ ರೆಸಿಪಿ ಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ನಾನು ಹೇಳ್ತೀನಿ. ಭಾಳ ಈಸಿ ಐತಿ, ಆದ್ರೆ ಸ್ವಲ್ಪ ಟೈಮ್ ತೊಗೋತೈತಿ. ಬಟ್ ಟೇಸ್ಟಿ ಆಗ್ತೈತಿ, ಭಾಳ ಟೇಸ್ಟಿ ಆಗ್ತೈತಿ. ಇದು ಆಲ್ರೆಡಿ ಎಲ್ಲ ಗ್ರೇಟ್ ಆಗೈತಿ. ಸೊ ಲೆಟ್ಸ್ ಮೇಕ್ ಹಲ್ವಾ. ಫಸ್ಟ್ ನಾವು ತುಪ್ಪ ಹಾಕೋಣ. ತುಪ್ಪ ಹಾಕಕ್ಕೆ ಏನೂ ಕಂಜೂಸಿ ಮಾಡಬೇಡ್ರಿ, ಬಿಕಾಸ್ ಎಲ್ಲ ಟೇಸ್ಟ್ ತುಪ್ಪದೇನೆ ಬರ್ತೈತಿ. ಎಷ್ಟು ತುಪ್ಪ ಹಾಕ್ತೀರಿ ಅಷ್ಟು ಚಲೋ. ನಾ ಈಗ 4 ಟೇಬಲ್ ಸ್ಪೂನ್ ಘೀ ಹಾಕಕತ್ತೀನಿ. ಎಲ್ಲ ಮಿಕ್ಸರ್ನ ಆಲ್ರೆಡಿ ಮಾಡ್ಕೊಂಡು ಇಟ್ಟಿದ್ದೆ, ಅದಕ್ಕೆ ನಾನು ಡೈರೆಕ್ಟ್ ಇದ್ರಾಗ ಹಾಕ್ತೀನಿ. ಯಾಕೋ ಸ್ವಲ್ಪ ಕಡಿಮೆ ಅನ್ನಿಸ್ಲಿಕ್ಕತ್ತದ. ಅನ್ನೋದೇ ಸ್ವಲ್ಪ ಇದು ಕಟ್ ಮಾಡು. ಇದು ಹಿಂಗೆ ಮಾಡ್ಕೊಳ್ಳೋವಾಗ ಫುಲ್ ಘಮ ಸ್ಮೆಲ್ ಬರ್ತದೆ. ಹಂಗಂತೆಲ್ಲ ತಿಂದು ಮುಗಿಸ್ಬೇಡ್ರಿ ಅವಾಗೆ ಮಾಡುವಾಗ. ಇದು ನಾವು ಆಲ್ರೆಡಿ ಹುರ್ಕೊಂಡು ಹಿಂಗೆಲ್ಲ ಕರೆದು ತಗೊಂಡಿವಿ, ಫ್ರೈ ಮಾಡಿ. ಆಮೇಲೆ ಈಗ ಇದು ತೊಗೊಳಕತ್ತೀವಿ ಅಷ್ಟೇ. ಆಗೈತೆ ಸಾಕು, ಬಂದ್ ಮಾಡ್ತೀನಿ. ಇದು ಭಾಳ ಹಿಂಗೆ ಫ್ಲೇಮ್ ಇದು ಮಾಡಕ್ಕೆ ಹೋಗ್ಬೇಡ್ರಿ, ಒಮ್ಮೆ ಹೊತ್ಲಿಕ್ಕತ್ತದ. ಈಗ ನಮ್ದು ಅದು ಆಲ್ರೆಡಿ, ಅದಕ್ಕೆ ನಾ ತೆಗ್ಯಾಕತ್ತೀನಿ. ಈಗ ಇದು ಆಲ್ರೆಡಿ ನಾವು ಹಿಂಗೆ ಗ್ರೇಟ್ ಮಾಡ್ಕೊಂಡಿವಲ್ಲ, ಇದು ಗ್ರೇಟ್ ಮಾಡಿದ್ರೆ ಇದ್ರೊಳಗೆ ಡೈರೆಕ್ಟ್ ಹಾಕ್ಬಿಡ್ತೀನಿ. ಎಲ್ಲ ಹಾಕ್ರಿ. ಅದು ನೋಡಕ್ಕೆ ಹಿಂಗೆ ಭಾಳ ಅನ್ನಿಸ್ತೈತಿ, ಬಟ್ ಹಿಂಗೆ ಏನಂತಾರೆ, ಅದು ಎಲ್ಲ ಮೆತ್ತಗಾಗನ ಏನು ಅನ್ಸಂಗಿಲ್ಲ, ಕಮ್ಮಿನೇ ಆಗ್ತೈತಿ. ಹಿಂಗೆ ನೀರದು ಉಳಿತೈತಿ, ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ. ಹಿಂಗೆ ಹಿಂಡ್ಕೊರಿ, ಅದಕ್ಕೆ ಹಿಂಡ್ಕೊಂಡು ಹಾಕ್ಬೇಕು. ಯಾಕಂದ್ರೆ ಇದೆಲ್ಲ ದೂದಿ ಇರ್ತದಲ್ಲ, ಹಂಗಾಗಿ ಇದು ತಂತ್ರ ಇಡಬಾರ್ದು ಅಂತಂದ್ರೆ. ಈಗ ಸಕ್ಕರೆ ಹಾಕೋಣ. ಸಾಕು ಮತ್ತೆ ಹಾಲು ಹಾಕ್ಬಿಡಿ. ಇಂಪಾರ್ಟೆಂಟ್ ಸ್ಟೆಪ್ ಹಾಲು ಹಾಕ್ಬೇಕಾ. ಇದು ನೋಡಕಷ್ಟ ಚಲೋ ಅನ್ಸಕತ್ತಿಲ್ಲ, ಬಟ್ ಹಾಲು ಹಂಗೆ ಹಾಕೋತಿರ್ಬೇಕ. ಒಮ್ಮೆ ಹಾಕ್ಬೇಡ್ರಿ,
ಸ್ವಲ್ಪ ಸ್ವಲ್ಪ ಹಾಕಿ ಅದು ಪೂರ್ತಿ ಹಿಂಗೆ ಒಣಗಿಸ್ಬೇಕು. ಅಂದ್ರೆ ಪೂರ್ತಿ ಅದ್ರಾಗ ನೀರ ಹಾಲ ಎಲ್ಲ ಒಣಗುತನ ಇದು ಹಿಂಗೆ ಕುದಿಲಿಕ್ಕೆ ಇಡ್ಬೇಕು. ಎಷ್ಟೊತ್ತನ ಕುದಿಸ್ಲಿಕ್ಕೆ ಇಡ್ತೀರಿ ಅಷ್ಟು ಚಲೋ ಟೇಸ್ಟ್ ಬರ್ತೈತಿ. ಆಮೇಲೆ ಇದ್ರೊಳಗೆ ಕಂಪಲ್ಸರಿ ಹಿಂಗೆ ಅಂದ್ರೆ ಖೋವಾ ಅದು ಇತ್ತಂದ್ರೆ ಹಾಕ್ಬೇಕಾ. ನಮ್ಮ ಕಡೆ ಏನಿಲ್ಲ ಅಂತ ನಾವೇನು ಹಾಕಕತ್ತಿಲ್ಲ, ಏನೈತಿ ಅಷ್ಟೇ ಹಾಕ್ಲಿಕ್ಕತ್ತೀವಿ. ಇಲ್ಲ ಅಂತಂದ್ರೆ ಕಂಡೆನ್ಸ್ ಮಿಲ್ಕ್ ಇದ್ರೆ ಕಂಡೆನ್ಸ್ ಮಿಲ್ಕ್ನು ಹಾಕ್ಬೋದು. ಇನ್ನೂ ಸ್ವಲ್ಪ ಹಾಕ್ಲೇನು ಹಾಲು ಏನಿದು. ಹಾಯ್ ಗೈಸ್, ಸೊ ಅದು ಏನಂತಾರೆ ಅದು ಲೋಕಿದೆಲ್ಲ ಗ್ರೇಟ್ ಮಾಡಿದ್ದಿತ್ತಲ್ಲ, ಅದ್ರೊಳಗೆ ನಾವು ಫಸ್ಟ್ ಒಂದು ಮುಟ್ಕಿ ಏನೈತಿ ನಾ ಹಂಗೆ ಹಾಕಿದೆ, ನೀರು ಹಿಂಗೆ ಹಿಂಡ್ಲಾರ್ದೆ ಹಾಗೆ ಹಾಕಿದೆ. ಅದಕ್ಕೆ ಅದು ಸ್ವಲ್ಪ ಭಾಳ ಟೈಮ್ ತೊಗೊಂತ ನನಗೆ ಅದು ವಿಡಿಯೋ ಇದ್ರಾಗ ನಾ ಮರ್ತೆ ಬಿಟ್ಟಿದ್ದೆ, ಹಾಗೆ ಹಾಕಿದೆ. ಆಮೇಲೆ ಉಳಿದಿದ್ದೆಲ್ಲ ಹಿಂಡ ಹಾಕಿದೆ. ಅದಕ್ಕೆ ಅದು ಭಾಳ ಟೈಮ್ ತೊಗೊಂಡು, ಬಟ್ ಈಗ ಫೈನಲಿ ಅದು ರೆಡಿ ಆಗೈತಿ. ಏನಿಲ್ಲ, ಬರೀ ಅದು ಗ್ರೇಟೆಡ್ ಇದು ಇರ್ತದಲ್ಲ, ಹಾಲು ಸಕ್ರೆ ಆಮೇಲೆ ಸ್ವಲ್ಪ ಕಾರ್ಡಮಮ್ ಪೌಡರ್ ಆಮೇಲೆ ಇದು ಕರ್ದಿದ್ದ ಡ್ರೈ ಫ್ರೂಟ್ಸ್ ಎಲ್ಲನೂ ಹಿಂಗೆ ಕುದಿಸ್ಕೋತ ಕೂಡ್ಬೇಕು ಪೂರ್ತಿ ಅದು ನೀರು ಹೋಗುತ್ತಾನ ಅಷ್ಟೇ, ಮತ್ತೇನಿಲ್ಲ. ನಿಮ್ಗೆ ತೋರಿಸ್ತೀನಿ ಬರ್ರಿ. ಇದು ನೋಡ್ಲಿಕ್ಕೆ ಹಿಂಗೆ ಆಗೈತಿ, ಹಿಂಗೆ ಪೂರ್ತಿ ಇದು ಆಗೈತಿ ಕರೆಕ್ಟಾ. ನೋಡಕ್ಕೆ ಅಷ್ಟು ಆಪಟೈಸಿಂಗ್ ಅನ್ಸಾಕತ್ತಿಲ್ಲ, ಬಟ್ ಹಿಂಗೆ ಟೇಸ್ಟ್ ಒಳಗೆ ಚಲೋನ ಆಗೈತಿ. ನಾ ತಿಂದು ನೋಡೀನಿ. ಸೊ ನೋಡ್ಲಿಕ್ಕೆ ಅದೇನೋ ಅಷ್ಟು ಚಲೋ ಇಲ್ಲ, ಯಾಕಂದ್ರೆ ನಾ ಯಾವುದು ಫುಡ್ ಕಲರ್ ಹಾಕಿಲ್ಲ ಇದ್ರಾಗ. ಯೂಶಲಿ ಮಾರ್ಕೆಟ್ ಒಳಗೆ ಏನು ಸಿಗ್ತದಲ್ಲ, ಅವ್ರು ಗ್ರೀನ್ ಕಲರ್ದ ಒಂದು ಇದು ಫುಡ್ ಕಲರ್ ಹಾಕ್ತಾರೆ. ಸೊ ಅದು ಗ್ರೀನ್ ಹಿಂಗೆ ಕಲರ್ ಚಂದ ಬರಲಿ ಅಂತ ಅದ್ರ ನಾ ಏನೂ ಹಾಕಿಲ್ಲ ಅದ್ರೊಳಗೆ, ಯಾಕಂದ್ರೆ ಅದ್ರದ್ದು ಟೇಸ್ಟ್ ಐತೆ. ಅದು ಫುಡ್ ಕಲರ್ ಹಾಕಿದ್ರು ಅದೇನು ಮ್ಯಾಟರ್ ಆಗಂಗಿಲ್ಲ. ಸೊ ಟೇಸ್ಟ್ ಭಾಳ ಚಲೋ ಆಗೈತಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ. ಓಕೆ, ದಟ್ಸ್ ಇಟ್ ಫಾರ್ ವಿಡಿಯೋ. ಇದು ನಿಮ್ಗೆ ವಿಡಿಯೋ ಚಲೋ ಅನ್ಸಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.